ನಮಸ್ಕಾರ ಸ್ನೇಹಿತರೆ, ಚೆನ್ನೈ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಆರ್ಸಿಬಿ ತಂಡಕ್ಕೆ ಸಿಕ್ಕಿದವು 3 ದೊಡ್ಡ ಗುಡ್ ನ್ಯೂಸ್. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಸಿಎಸ್ಕೆ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಆರ್ಸಿಬಿಗೆ ಸಿಕ್ಕಿರುವ ಆ 3 ದೊಡ್ಡ ಶುಭ ಸುದ್ದಿಗಳಾದ್ರೂ ಯಾವುವು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಬಹುನಿರೀಕ್ಷಿತ 2024ರ ಇಂಡಿಯನ್ ಪ್ರೀಮಿಯರ್ ಲೀಗ್ ನ 17ನೇ ಸೀಸನ್ ಮುಕ್ತಾಯದ ಹಂತಕ್ಕೆ ಬಂದಿದೆ. ಸತತ 5 ಪಂದ್ಯ ಗೆದ್ದು ಪ್ಲೇ ಆಫ್ ರೇಸ್ ನಲ್ಲಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಚೆನ್ನೈ ಎದುರು ಮುಂದಿನ ಪಂದ್ಯವನ್ನ ಗೆಲ್ಲಲೇಬೇಕಾಗಿದೆ. ಚೆನ್ನೈ ವಿರುದ್ಧ ಕೇವಲ 18 ರನ್ಗಳಿಂದ ಗೆದ್ದರೆ ಸಾಕು, ಆರ್ಸಿಬಿ ಪ್ಲೇ ಆಫ್ ಗೆ ಹೋಗುವುದು ಪಕ್ಕ. ಎಸ್, ಆರ್ಸಿಬಿ ಬ್ಯಾಕ್ ಟು ಬ್ಯಾಕ್ 5 ಪಂದ್ಯಗಳನ್ನ ಗೆದ್ದು ಪ್ಲೇ ಆಫ್ ರೇಸ್ ನಲ್ಲಿದೆ. ಇದು ಇಡೀ ಆರ್ಸಿಬಿ ಫ್ಯಾನ್ಸ್ ಗಳಿಗೆ ಬಹಳ ಖುಷಿ ತಂದಿದೆ. ಮೊದಲಾರ್ಧ ಸೀಸನ್ ನಲ್ಲಿ ಆರ್ಸಿಬಿ ಉತ್ತಮ ಪ್ರದರ್ಶನ ನೀಡಿಲ್ಲ. ಬ್ಯಾಟಿಂಗ್ ಬೌಲಿಂಗ್ 2 ವಿಭಾಗಗಳಲ್ಲಿಯೂ ಫೇಲ್ಯೂರ್ ಆಗಿತ್ತು. ಆದರೆ ತನ್ನ ದ್ವಿತೀಯಾರ್ಧದಲ್ಲಿ ಫಿನಿಕ್ಸ್ ಪಕ್ಷಿಯಂತೆ ಎದ್ದು ಬಂದ ಆರ್ಸಿಬಿ ತಂಡ ಸತತ 5 ಪಂದ್ಯಗಳಲ್ಲಿ ಗೆಲ್ಲುವ ಮೂಲಕ ತಾನೆಂತಹ ಬಲಿಷ್ಠ ತಂಡವೆನ್ನುವುದನ್ನು ಪ್ರೂವ್ ಮಾಡಿದೆ ಸ್ನೇಹಿತರೆ. ಹೀಗಿರುವಾಗಲೇ ಇದೀಗ ಪ್ಲೇ ಆಫ್ಗೆ ಕೆಕೆಆರ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು, ಅದೇ ರೀತಿ ಹೈದರಾಬಾದ್ ತಂಡ ಕೂಡ ಆಲ್ಮೋಸ್ಟ್ ಕ್ವಾಲಿಫೈ ಆಗಿದೆ ಅಂತ ಹೇಳಬಹುದು. ಹೀಗಾಗಿ ಉಳಿದ 2 ಸ್ಥಾನಗಳಿಗಾಗಿ ಚೆನ್ನೈ ಹಾಗೂ ಆರ್ಸಿಬಿಗಳ ನಡುವೆ ತೀವ್ರ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಟ್ಟಿದೆ. ಮೇ 18ರ ಪಂದ್ಯವನ್ನ ಹೇಗಾದ್ರೂ ಮಾಡಿ ಗೆದ್ದು ಪ್ಲೇ ಆಫ್ಗೆ ಪ್ರವೇಶ ಪಡೆಯಲು ಆರ್ಸಿಬಿ ಎದುರು ನೋಡುತ್ತಿದೆ. ಇದಲ್ಲದೆ ಯಾವುದೇ ಕಾರಣಕ್ಕೂ ಪಂದ್ಯ ರದ್ದಾಗಬಾರದು. ಒಂದು ವೇಳೆ ಮ್ಯಾಚ್ ಕ್ಯಾನ್ಸಲ್ ಆದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕೋಟ್ಯಾಂತರ ಅಭಿಮಾನಿಗಳ ಕನಸು ನುಚ್ಚು ನೂರಾಗಲಿದೆ. ಫಿನಿಕ್ಸ್ ನಂತೆ ಎದ್ದು ಬಂದು ಕೊನೆಯ ಕ್ಷಣದಲ್ಲಿ ಹೋರಾಟ ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಫ್ಯಾನ್ಸ್ ಮಾತನಾಡೋಕೆ ಕಾರಣ ಮಳೆ. ಅದರಲ್ಲಿಯೂ ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳ ಕಾಲ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಆದರೆ ಇದೀಗ ಇದರೆಲ್ಲದರ ನಡುವೆಯೂ ಆರ್ಸಿಬಿ ತಂಡಕ್ಕೆ 3 ದೊಡ್ಡ ಗುಡ್ ನ್ಯೂಸ್ ಗಳು ಸಿಕ್ಕಿವೆ. ಹೌದು, ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ಸ್ವಪ್ನಿಲ್ ಸಿಂಗ್ ರವರ ವಿಚಾರವಾಗಿ. ಹೌದು ಸ್ನೇಹಿತರೆ, ಆರ್ಸಿಬಿ ತಂಡದ ಲಕ್ಕಿ ಮ್ಯಾನ್ ಅಂತಾನೆ ಗುರುತಿಸಿಕೊಂಡಿರುವ ಸ್ವಪ್ನಿಲ್ ಸಿಂಗ್ ರವರು ಬಂದ ಮೇಲೆ ಆರ್ಸಿಬಿ ತಂಡದ ಭವಿಷ್ಯವೇ ಬದಲಾಗಿದೆ. ಅಲ್ಲದೆ ಇವರು ಬಂದ ಮೇಲೆ ಆರ್ಸಿಬಿ ತಂಡವು ಸತತ 5 ಪಂದ್ಯಗಳನ್ನ ಕೂಡ ಗೆದ್ದುಕೊಂಡಿದೆ. ಅವರ ಬೌಲಿಂಗ್ ನಿಂದಲೇ ತಂಡಕ್ಕೆ ಹೆಚ್ಚಿನ ಶಕ್ತಿ ಸಿಕ್ಕಿದೆ. ಸ್ವಪ್ನಿಲ್ ಆರ್ಸಿಬಿ ತಂಡದಲ್ಲಿರುವುದು ನಮ್ಮ ಅದೃಷ್ಟವಾಗಿದೆ. ಆತ ಮುಂದಿನ ಪಂದ್ಯದಲ್ಲಿ ಆಡಲೇಬೇಕು. ಇವರ ಈ ಆಟವು ಆರ್ಸಿಬಿ ತಂಡಕ್ಕೆ ಗುಡ್ ನ್ಯೂಸ್ ಆಗಿದೆ ಅಂತಾನೆ ಹೇಳಬಹುದು. ಇನ್ನು ಎರಡನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ರಜತ್ ಪಾಟಿದಾರ್ ಅವರ ವಿಚಾರವಾಗಿ. ಹೌದು ಸ್ನೇಹಿತರೆ, ಪಾಟಿದಾರ್ ಅವರು 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದು ತಮ್ಮ ಅಮೋಘ ಆಟವನ್ನ ಆಡುತ್ತಿದ್ದಾರೆ. ಇದೀಗ ಇದೇ ಪ್ರದರ್ಶನವನ್ನ ಚೆನ್ನೈ ವಿರುದ್ಧವೂ ಪಾಟಿದಾರ್ ಮುಂದುವರೆಸಿದ್ದೇ ಆದಲ್ಲಿ ಆರ್ಸಿಬಿಗೆ ಸುಲಭ ಜಯ ದಕ್ಕಲಿದೆ ಅಂತಾನೆ ಹೇಳಬಹುದು. ಇನ್ನು 3ನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ವಿರಾಟ್ ಕೊಹ್ಲಿ ರವರ ಬಗ್ಗೆ. ಹೌದು ಸ್ನೇಹಿತರೆ, ವಿರಾಟ್ ಕೊಹ್ಲಿ ರವರು ಮೇ 18ರಂದು ನಡೆದ ಎಲ್ಲಾ ಪಂದ್ಯಗಳಲ್ಲಿಯೂ ಉತ್ತಮವಾದ ಪ್ರದರ್ಶನವನ್ನ ನೀಡುತ್ತಾ ಬಂದಿದ್ದಾರೆ. ಇದೀಗ ಇದೇ ರೀತಿಯ ಪ್ರದರ್ಶನವನ್ನ ಮೇ 18ರಂದು ಚೆನ್ನೈ ವಿರುದ್ಧವೂ ಆಡಿದ್ದೇ ಆದಲ್ಲಿ ಆರ್ಸಿಬಿ ತಂಡಕ್ಕೆ ಸುಲಭ ಜಯ ದಕ್ಕಲಿದೆ ಅಂತ ಹೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಚೆನ್ನೈ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಆರ್ಸಿಬಿಗೆ ಸಿಕ್ಕಿರುವ 3 ದೊಡ್ಡ ಗುಡ್ ನ್ಯೂಸ್ಗಳು ಯಾವುವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.